ನಮಸ್ಕಾರ. ನಮ್ಮ ಆರುಷ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ನಾವು ಶೂಟಿಂಗ್ ಹೋಗೋದು ಅಂತೆಲ್ಲ ರೆಡಿ ಮಾಡ್ಕೊಂಡ್ವಿ. ಆಗ ನನಗೆ ಯಾವುದೋ ಒಂದು ಹ್ಯಾಂಡ್ ಬ್ರೇಕ್ ಆಗ್ತಂಗೆ ಆಗ್ಬಿಡ್ತು ಬದುಕಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದೇನಾಯ್ತು ಅಂತಂದರೆ, ನಾನು ಶೂಟಿಂಗ್ ಹೋಗಬೇಕು ಅಂತ ಅಂದ್ಬಿಟ್ಟು ಎಲ್ಲ ದುಡ್ಡನ್ನು ರೆಡಿ ಮಾಡ್ಕೊಂಡಿದ್ವಿ. ಬಟ್ ಆ ದುಡ್ಡನ್ನು ನಾನು ವಿಧಿ ಇಲ್ಲದೆ ಬೇರೆ ಒಂದು ಕಡೆ ಇನ್ವೆಸ್ಟ್ ಮಾಡುವಂಥ ಪರಿಸ್ಥಿತಿ ಬಂದುಬಿಡ್ತು. ಅದು ಮಾಡಲೇಬೇಕಾಗಿತ್ತು, ಬೇರೆ ದಾರಿನೇ ಇರಲಿಲ್ಲ. ಸೊ ಹಾಗಾಗಿ ದುಡ್ಡು ನನ್ನ ಹತ್ರ ಉಳ್ಕೊಳ್ಳಿಲ್ಲ, ನನ್ನ ಹತ್ರ ಇರಲಿಲ್ಲ ಶೂಟಿಂಗ್ ಹೋಗೋದಕ್ಕೆ. ಬಟ್ ಹೇಗೆ ಇದನ್ನು ತಿಳಿಸೋದು ವಿಜಯ್ ಅವ್ರಿಗೆ? ಯಾಕೆಂದರೆ ನಮ್ಮ ಪ್ಲ್ಯಾನ್ ಪ್ರಕಾರ ಇದ್ದಿದ್ದು 2022 ಅಕ್ಟೋಬರಲ್ಲಿ ಶೂಟಿಂಗ್ ಮಾಡೋದು. ನಾವು 2 ಸ್ಕೆಡ್ಯೂಲ್ ಹಾಕ್ಕೊಂಡಿದ್ವಿ. ಒಂದು ಬಾಳೂರು ಮತ್ತು ಕೊಟ್ಟಿಗೆಹಾರ, ಅಲ್ಲಿ ಒಂದು 17ರಿಂದ 18 ದಿವಸ. ಅದಾದಮೇಲೆ ಮೈಸೂರಲ್ಲಿ ಒಂದು 5 ದಿವಸ, ಈ ಥರ ಸ್ಕೆಡ್ಯೂಲ್ ಹಾಕ್ಕೊಂಡಿದ್ವಿ. 2022 ಅಕ್ಟೋಬರಲ್ಲಿ ಮುಗಿಸ್ಕೊಂಡು ಬಾಳೂರು ಮತ್ತು ಕೊಟ್ಟಿಗೆಹಾರದಲ್ಲಿ, ಆಮೇಲೆ ಒಂದು 2-3 ದಿವಸ ಬ್ರೇಕ್ ಕೊಟ್ಟು ಮೈಸೂರಲ್ಲೂ ಉಳಿದ 5 ದಿವಸ ಶೂಟಿಂಗ್ ಮುಗಿಸ್ಬಿಟ್ಟು, ಹೆಚ್ಚು ಕಡಿಮೆ 2022 ಡಿಸೆಂಬರ್ಲಿ ಎಲ್ಲ ಶೂಟಿಂಗ್ ಮುಗಿಸ್ಬಿಟ್ಟು 2023 ಜನವರಿಯಿಂದ ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದು ಅನ್ನೋದು ಇದು ನಮ್ಮ ಒರಿಜಿನಲ್ ಪ್ಲ್ಯಾನ್ ಆಗಿತ್ತು. ಬಟ್ ನನಗಿವಾಗ ದುಡ್ಡು ಇಲ್ಲ. ಈಗ ವಿಜಯ್ಗೆ ಹೇಳಬೇಕು, ಹೇಳೋಕ್ಕಾಗ್ತಾಯಿಲ್ಲ. ಮನೇಲಿ ಹೇಳಬೇಕು, ಹೇಳೋಕ್ಕಾಗ್ತಾಯಿಲ್ಲ. ಏನಕ್ಕೆ ಅಂತಂದರೆ, ನಾನು ಒಂದು ಕಿರುಚಿತ್ರ ಮಾಡಿದ್ದೆ. ಕಿರುಚಿತ್ರ ಮಾಡಾದಮೇಲೆ ಒಂದು ವೆಬ್ ಸೀರೀಸ್ ಮಾಡೋಣ ಅಂತಂದ್ಬಿಟ್ಟು ಇನ್ನೊಂದು ಟೀಮ್ ಜೊತೆ ಜಾಯ್ನ್ ಆದೆ. ಬಟ್ ಅಲ್ಲಿ ನನಗೆ ತುಂಬ ಕೆಟ್ಟ ಅನುಭವ ಆಯಿತು, ದುಡ್ಡು ಸ್ವಲ್ಪ ಲಾಸು ಆಯಿತು. ಬಟ್ ಅದು ಮನೆಯವ್ರಿಗೆ ಗೊತ್ತಿತ್ತು. ಸೊ ಹಾಗಾಗಿ ಈಗ ಮತ್ತೆ ಪುನಃ ದುಡ್ಡು ತೊಗೊಂಡು ಇನ್ವೆಸ್ಟ್ ಮಾಡ್ತೀನಿ ಫಿಲಮಲ್ಲಿ ಅಂತ ಹೇಳೋ ಪರಿಸ್ಥಿತಿಲಿ ಇರಲಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ, ಮೈಸೂರು ಸ್ಕೆಡ್ಯೂಲ್ ಹೋಗುವವರೆಗೂ ನಮ್ಮ ಮನೆಯವ್ರಿಗೆ, ಹೆಂಡತಿ ಮಕ್ಕಳಿಗೆ ನಾನು ಫಿಲಮ್ ಮಾಡ್ತಾಯಿದ್ದೀನಿ ಅಂತ ಗೊತ್ತೇ ಇರಲಿಲ್ಲ. ನಾನು ಹೇಳಬಾರ್ದು ಅಂತಲ್ಲ, ಅದೇ ಹೇಳಿದ್ನಲ್ಲ, ಈ ಪರಿಸ್ಥಿತಿ ಹಿಂದೆ ಆಗಿದ್ದು ತೊಂದರೆಗಳು, ಕೆಟ್ಟ ಅನುಭವಗಳು, ಅದು ನನ್ನನ್ನು ಸ್ಟಾಪ್ ಮಾಡಿದೆ. ಅದು ಬಿಟ್ಟರೆ ಖಂಡಿತ ನನ್ನ ಹೆಂಡತಿ ಮಕ್ಕಳು ಇಬ್ಬರು ಕೂಡ, ಎಲ್ಲರೂ, ನಮ್ಮ ವೈಫ್ ಇರ್ಬೋದು, ನಮ್ಮ ದೊಡ್ಡ ಮಗ, ಚಿಕ್ಕ ಮಗ, ಎಲ್ಲರೂ ಕೂಡ ಗೊತ್ತಿತ್ತು ಅವ್ರಿಗೆ, ನನಗೆ ಗೊತ್ತಿದೆ ನಂದು ಸಿನಿಮಾ ಪ್ಯಾಷನ್ ಏನಿದೆ ಅಂತ ಅಂದ್ಬಿಟ್ಟು ಖಂಡಿತ ಸಪೋರ್ಟ್ ಮಾಡ್ತಿದ್ರು, ಈಗಲೂ ಮಾಡಿದ್ದಾರೆ. ಬಟ್ ಹೇಳೋಕ್ಕಾಗದೆ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಸರಿ, ಕೊನೆಗೇನು ಮಾಡೋದು, ವಿಜಯ್ ಅವ್ರಿಗೆ ಹೇಳಬೇಕು. ಸೊ ನಮ್ಮದು ಮ್ಯೂಸಿಕ್ ಹಾಡ್ದು ಕಂಪೋಸಿಷನ್ ನಡೀತಾಯಿತ್ತು. ವಿಜಯ್ ಅವರು ಬೆಂಗಳೂರಿಗೆ ಬಂದಿದ್ದರು. ಸೊ ಮನೋಹರ್ ಸರ್, ನಾವು ಎಲ್ಲ ಇದ್ವಿ. ಅದು ಕಂಪೋಸಿಷನ್ ಆದಮೇಲೆ ವಿಜಯ್ ಅವ್ರಿಗೆ ಕರೆದಿಲ್ಲ, ವಿಜಯ್ ನಿಮ್ಮ ಹತ್ರ ಒಂದೇನೋ ಮಾತಾಡಬೇಕು ಅಂತ. ಸರಿ, ಏನು ಹೇಳಿ ಸರ್ ಅಂತಂದರು. ವಿಜಯ್, ನಾವು ಈಗ ಅಕ್ಟೋಬರ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ ಶೂಟಿಂಗಿಗೆ, ಅದು ಸ್ವಲ್ಪ ಮುಂದಕ್ಕೆ ಹಾಕೋಕ್ಕಾಗುತ್ತಾ, 1 ತಿಂಗಳು 2 ತಿಂಗಳು? ಏನು ಗಾಬರಿ ಮಾಡ್ಕೋಬೇಡಿ, ಸ್ವಲ್ಪ ಒಂಚೂರು ದುಡ್ಡು ಸ್ವಲ್ಪ ಅಡ್ಜಸ್ಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತಂದೆ. ಅವ್ರಿಗೆ ಸ್ವಲ್ಪ ಗಾಬರಿ ಆಯಿತು, ಸಹಜ, ಭಯ ಆಗಿರ್ಬೋದು, ಅದು ಗಾಬರಿ. ಯಾಕೆಂತಂದರೆ ಗೊತ್ತಿದೆ, ಈಗ ಎಷ್ಟೋ ಸಿನಿಮಾ ನಾವು ಕೇಳಿದ್ದೀವಿ, ನೀವು ಕೇಳಿರ್ತೀರ. ಏನಂತಂದರೆ, ಸ್ಟಾರ್ಟ್ ಆಗಿರುತ್ತೆ ಸಿನಿಮಾ, 1 ತಿಂಗಳಾದಮೇಲೆ ನಿಂತೋಗುತ್ತೆ, ಮಧ್ಯ ಅರ್ಧ ಆಗಿರುತ್ತೆ ನಿಂತೋಗುತ್ತೆ, ಕೊನೆ ಸ್ಟೇಜ್ ಬಂದಿರುತ್ತೆ ನಿಂತೋಗಿರ್ತದೆ. ಅದನ್ನು ಅವ್ರಿಗೂ ಆಗಿರುತ್ತೆ ಅನುಭವಗಳು, ಕೇಳಿರ್ತಾರೆ, ನೋಡಿರ್ತಾರೆ. ಹಾಗಾಗಿ ಸಹಜ ಅದು. ಬಟ್ ಏನು ಮಾಡೋಕ್ಕಲ್ಲ. ಅವರು ಸರಿ ಏನು ಮಾಡೋದು ಸರ್ ಅಂತ ಅಂದ್ಬಿಟ್ಟು ಅವರು ಸುಮ್ಮನಾದರು. ಸರಿ, ನಾನು ಏನು ಮಾತಾಡಲಿಲ್ಲ, ನೋಡೋಣ ನಾನು ಹೇಳ್ತೀನಿ ಹಣ ಅಡ್ಜಸ್ಟ್ ಆದ ತಕ್ಷಣ ಅಂತಂದೆ. ಅವರು ಆಯಿತು ಅಂತಂದ್ಬಿಟ್ಟು ಮೈಸೂರಿಗೆ ಹೊರಟರು. ಸರ್, ಆಮೇಲೆ ಈ ನಡುವೆ ನನಗೊಂದು ಥಾಟ್ ಬಂತು. ಈಗ ನಮ್ಮದು ಸ್ಕೆಡ್ಯೂಲ್ ಇದ್ದಿದ್ದು ಆಗಲೇ ಹೇಳ್ದಾಗೆ ಬಾಳೂರು ಕೊಟ್ಟಿಗೆಹಾರ ಫಸ್ಟು, ಆಮೇಲೆ ಮೈಸೂರದು ಅಂತಂದ್ಬಿಟ್ಟು, ಮೈಸೂರಲ್ಲಿ 5 ದಿವಸ, ಕೊಟ್ಟಿಗೆಹಾರ ಮತ್ತು ಬಾಳೂರಲ್ಲಿ ಒಂದು 17ರಿಂದ 18 ದಿವಸ ಅಂತ. ನಾನು ಯೋಚನೆ ಮಾಡಿದೆ, ಫಸ್ಟೇ ಮೈಸೂರದು ಮಾಡಿಕೊಂಡ್ರೆ ಹೇಗೆ? ಯಾಕೆಂದರೆ ಅದಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು 5 ದಿವಸಕ್ಕೆ. ಅದನ್ನು ಮಾಡಿಕೊಂಡು ಫಸ್ಟ್ ಅದು ಮುಗಿಸ್ಕೊಂಡು ಆಮೇಲೆ ಸೆಕೆಂಡ್ ಸ್ಕೆಡ್ಯೂಲು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿ ವಿಜಯ್ ಅವ್ರಿಗೆ ಹೇಳಿದೆ. ಸರ್ ವಿಜಯ್, ಈ ಥರ ಇದು ನನ್ನ ಐಡಿಯಾ, ನಿಮ್ಮದು ಓಕೆ, ನಾವು ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಅವರು ಸರಿ ಸರ್, ಮಾಡ್ಬೋದು, ಖಂಡಿತ ಏನು ತೊಂದರೆ ಇಲ್ಲ. ಬಟ್ ಈಗ 5 ದಿವಸ ಅಂದರೆ ನೀವು 5 ದಿವಸನೇ ಅಂದ್ಕೋಬೇಡಿ, ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು, ಏನೇ ತೊಂದರೆ ಆದರೂ ಕೂಡ ಅದಕ್ಕೆ ನಾನು ಜವಾಬ್ದಾರಿ. ಯಾಕೆಂದರೆ ಪ್ರಕೃತಿ ಮಳೆ ಬರ್ಬೋದು, ಇನ್ನೊಂದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ಬೋದು. ಬಟ್ ಅದಕ್ಕೆ ನಾನು ಜವಾಬ್ದಾರಿ ಇಲ್ಲ. ಬಟ್ ನಾನು ರೀಸ್ಕೆಡ್ಯೂಲ್ ಮಾಡ್ತೀನಿ ನೀವು ಹೇಳಿದ ಪ್ರಕಾರ ಅಂತೇಳ್ಬಿಟ್ಟು ಭಾಳ ಖುಷಿಯಿಂದನೇ ಅವರು ರೀಸ್ಕೆಡ್ಯೂಲ್ ಮಾಡಿ ಮೊದಲು ಶೂಟಿಂಗ್ ಮೈಸೂರಲ್ಲಿ ಆಗೋ ಥರ ಮಾಡಿಕೊಂಡ್ರು. ಬಟ್ ಆ್ಯಕ್ಚುಲಿ ನಾವು ಅಕ್ಟೋಬರ್ಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅಕ್ಟೋಬರ್ ಅಲ್ಲ, ನವಂಬರ್ ಅಲ್ಲ, ಅದು ಸ್ವಲ್ಪ ಬರೀ 5 ದಿವಸ ಸ್ಕೆಡ್ಯೂಲ್ ಆದರೂ ಕೂಡ ಎಲ್ಲಿಗೋಯ್ತು, ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವು ಸಲ ಕಡಿಮೆ ಹಣ ಇರ್ಬೋದು, ದೊಡ್ಡ ಹಣ ಇರ್ಬೋದು, ಎಷ್ಟು ಕಷ್ಟ ಆಗ್ಬಿಡ್ತದೆ ಒಬ್ಬ ನಿರ್ಮಾಪಕನಿಗೆ ಅಂತಂದರೆ, ಅದು ನಾವು ನಿಧಾನ ಮಾಡಬೇಕು, ತೊಂದರೆ ಕೊಡಬೇಕು ಆರ್ಟಿಸ್ಟ್ಗಳಿಗಾಗಲಿ ಬೇರೆಯವ್ರಿಗೆ ಅಂತ ಯಾವುದೋ ಉದ್ದೇಶ ಇರೋಲ್ಲ. ಬಟ್ ಪರಿಸ್ಥಿತಿ ಹಂಗೆ ಮಾಡಿಬಿಡುತ್ತೆ. ಸೊ ಅಕ್ಟೋಬರಲ್ಲಿ ಹೋಗಬೇಕಾಗಿದ್ದು ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿಗೆ ಹೋಗಿ ನೀವು ನಮ್ಮ ಈ ಕ್ಲಾಪ್ ಬೋರ್ಡಲ್ಲಿ ನೋಡ್ಬೋದು, 6/3/2023 ಮುಂದಿನ ವರ್ಷದ ಮಾರ್ಚ್ ತಿಂಗಳಲ್ಲಿ ನಾವು ಮೈಸೂರಲ್ಲಿ ಶೂಟ್ ಮಾಡೋಗಾಯಿತು.
ಬಟ್ ಮೈಸೂರ್ದು ಶೂಟ್ಗೆ ಹೋಗ್ಬೇಕಾದ್ರೆ ತುಂಬ ಭಯ ಆಯಿತು ನನಗೆ. ಯಾಕೆ ಮೊದಲನೇ ಸಲ ಮಾಡ್ತಾಯಿದ್ದೀನಿ ಅಂತ. ಬಟ್ ಬೇರೆ ವ್ಯವಸ್ಥೆ ಬಗ್ಗೆ ನನಗೆ ಭಯ ಇರಲಿಲ್ಲ. ಯಾಕೆಂದರೆ ವಿಜಯ್ ಅವರು ಮೈಸೂರಲ್ಲಿ ಇದ್ಕೊಂಡು ಎಲ್ಲ ನಾವು GRS ಫ್ಯಾಂಟಸಿ ಪಾರ್ಕಲ್ಲಿ ಶೂಟ್ ಮಾಡಿದ್ವಿ. ಅಲ್ಲಿ ಒಂದು ಇಂಡಿಯನ್ ಎಸ್ಟೇಟ್ ಅಂತ ಒಂದು ಇದರಲ್ಲಿ ಶೂಟ್ ಮಾಡಿದ್ವಿ. ಬರೀ ಎಲ್ಲ ವ್ಯವಸ್ಥೆಗಳನ್ನು ರೆಡಿ ಮಾಡಿಬಿಟ್ಟಿದ್ರು. ನಂದೇನಿದ್ರು ಬೆಂಗಳೂರಿಂದ ನನ್ನ ಜೊತೆ ಯಾರ್ಯಾರು ಬಂದರು, ಮೇಕಪ್ ಚೀಫ್ ಬಂದರು, ಮತ್ತು ಬೇರೆಯವರೆಲ್ಲ ಬಂದರು. ಅವ್ರನ್ನ ಕರ್ಕೊಂಡು ಹೋಗೋದು ಅಷ್ಟೇ ನನ್ನ ಜವಾಬ್ದಾರಿ ಇದ್ದು, ಕರ್ಕೊಂಡು ಹೋದೆ ಅಷ್ಟೇ. ಬಟ್ ಆದರೂ ಭಯ ಇತ್ತು. ಇನ್ನೂ ನನ್ನ ನೆನಪಿದೆ, ಮೈಸೂರಲ್ಲಿ ನೆಕ್ಸ್ಟ್ ಡೇಯಿಂದ ಶೂಟ್ ಆಗಬೇಕು. ಹಿಂದಿನ ದಿವಸ ಸಾಯಂಕಾಲ ಹೋದ್ವಿ. ಎಲ್ಲ ನಾವು ರೂಮಲ್ಲೆಲ್ಲ ಚೆಕ್ ಇನ್ ಆಗಿಬಿಟ್ಟು ಒಂದು ಟೀ ಕುಡಿಯೋಣ ಅಂತ ಹೋದ್ವಿ. ನಮ್ಮ ಟೀಮ್ ಅವರೆಲ್ಲ ಎಲ್ಲರೂ ಟೀ ಕುಡಿತಾ ಇದ್ದಾರೆ, ನಾನು ಕುಡಿತಾ ಇದ್ದೀನಿ. ಒಳಗಡೆಯಿಂದ ಭಯ, ಅಂದರೆ ಗೊತ್ತಿಲ್ಲ ಏನಾಗುತ್ತೆ, ಹೆಂಗಾಗುತ್ತೆ, ಏನು ಅಂತ. ಬಟ್ ಒಂದು ಕಡೆ ಕಾನ್ಫಿಡೆನ್ಸ್ ಇತ್ತು, ಇಲ್ಲ ವಿಜಯ್ ಅವರೆಲ್ಲ ಅರೇಂಜ್ ಮಾಡಿದ್ದಾರೆ, ನಾನೇನು ಭಯ ಪಟ್ಕೋದು ಬೇಡ ಅಂತ. ಬಟ್ ನಿಮಗೆ ಗೊತ್ತಾಗುತ್ತೆ ಒಬ್ಬ ನಿರ್ಮಾಪಕನಿಗೆ ಹೊಸದಾಗಿ ಸಿನಿಮಾ ಮಾಡುವಾಗ ಎಷ್ಟು ಭಯ ಇರುತ್ತೆ ಅಂತ. ಬಟ್ ಟು ಬಿ ಹಾನೆಸ್ಟ್, ಎಷ್ಟು ಚೆನ್ನಾಗಿ ಶೂಟಿಂಗ್ ನಡೀತು ಅಂತಂದರೆ, ಈವನ್ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಯಾಕೆಂದ್ರೆ ನಾವು ಓಡಾಡ್ತಿದ್ದು 2 ಕಾರು. ಅವ್ರದ್ದೊಂದು ಅಂಬಾಸಿಡರ್ ಕಾರ್ ಇತ್ತು, ನಂದೊಂದು ಕಾರ್ ಇತ್ತು. ಇವೆರಡೇ ಕಾರಲ್ಲಿ ಎಲ್ಲ ಮ್ಯಾನೇಜ್ ಮಾಡ್ತಾಯಿದ್ವಿ. ನಮ್ಮ ದುರದೃಷ್ಟಕ್ಕೆ ಅವ್ರದ್ದು ಕಾರ್ ಕೆಟ್ಟೋಗ್ಬಿಡ್ತು. ಬಟ್ ಏನೋ ಗುರುದೇವರ ಒಂದು ಅನುಗ್ರಹನ ಏನೋ, ಅವರ ಫ್ರೆಂಡ್ಸ್ ಇಬ್ಬರು ಬಂದು, ಸರ್ ನಮ್ಮದು ಕಾರ್ಗಳು ವೆಹಿಕಲ್ ಕೊಡ್ತೀವಿ, ನೀವು ಇದನ್ನು ಮುಗಿಸ್ಕೊಳ್ಳಿ ಶೂಟಿಂಗ್ ಅಂತ ಹೇಳಿದ್ರು. ಸೊ ಅದು ಶೂಟಿಂಗ್ ಏನೂ ತೊಂದರೆ ಆಗದೆ 5 ದಿವಸದಲ್ಲಿ ಆಗಬೇಕಾಗಿದ್ದ ಶೂಟಿಂಗನ್ನು ವಿಜಯ್ ಅವರು 4 ದಿವಸದಲ್ಲೇ ಮುಗಿಸ್ಕೊಟ್ರು. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಥರ ಆದಾಗ ಯಾವುದೇ ಒಬ್ಬ ನಿರ್ಮಾಪಕನಿಗೆ ಭಯ ಹೋಗಿ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ನಾನು ನಿಜವಾಗ್ಲೂ ಕಾನ್ಫಿಡೆನ್ಸ್ ಬಂತು. ಯಾಕೆಂದರೆ ಹೌದು, ನಾನು ಇನ್ನೊಂದು ಆಗಿತ್ತು ಅಲ್ಲಿ, ಅವ್ರು ಹೇಳಿದರು ಇಷ್ಟು ಲಕ್ಷ ಬೇಕಾಗುತ್ತೆ ಸರ್ ಇದು ಇಷ್ಟು ದಿವಸಕ್ಕೆ ಅಂತ. ನಾನು ಕರೆಕ್ಟಾಗಿ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಎಲ್ಲಾದರೂ ಒಂದು ಚೂರು ಆ ಕಡೆ ಈ ಕಡೆ ಒಂದು 10,000, 20,000, 30,000 ಹೆಚ್ಚು ಕಡಿಮೆ ಆಗಿದರೆ ಕಷ್ಟ ಆಗೋದು. ಯಾರಿಗಾದ್ರೂ ಇಲ್ಲ ನಾನು ಆಮೇಲೆ ಕೊಡ್ತೀನಿ, ಈಗ ಕೊಡೋಕ್ಕಾಗಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಬಟ್ ಅದು ಯಾವುದಕ್ಕೂ ಅವಕಾಶ ಆಗದಾಗೆ ಒಂದು ದಿವಸ ಮೊದಲೇ ಶೂಟಿಂಗ್ನ ಮುಗಿಸಿ ನಾವು ಬೆಂಗಳೂರಿಗೆ ಬಂದ್ವಿ. 5 ದಿವಸ ಅಂದ್ಕೊಂಡಿದ್ದ ಶೂಟಿಂಗ್ 4 ದಿವಸದಲ್ಲೇ ಮುಗಿದು, ಸ್ವಲ್ಪ ದುಡ್ಡನ್ನು ಉಳಿಸ್ಕೊಂಡು, ಆ ಶೂಟಿಂಗ್ ಅರೇಂಜ್ ಮಾಡಿದ ದುಡ್ಡನ್ನು ಉಳಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದ್ವಿ. ಸೊ ಶೂಟಿಂಗ್ ಅಂತೂ ಚೆನ್ನಾಗಿ ಆಯಿತು. ಸೊ ಈ ನಡುವೆ ಇನ್ನೊಂದು ಆಗಿತ್ತು ನನಗೆ. ಆ್ಯಕ್ಚುಲಿ ಈಗ ಭಯ ಅಂತ ಹೇಳಿದ್ನಲ್ಲ, ಆವಾಗ ನಾನು ಬೇಡ ಸಿನಿಮಾ ನಿಲ್ಲಿಸೇ ಬಿಡೋಣ ಅಂತ ಅಂದ್ಕೊಂಡಿದ್ದೆ, ಈ ಮೈಸೂರು ಶೆಡ್ಯೂಲ್ ಶುರು ಆಗೋದಕ್ಕಿಂತ ಮೊದಲು. ಯಾಕೆಂದರೆ ಗೊತ್ತಿಲ್ಲ, ಲಕ್ಷಾಂತರ ರೂಪಾಯಿ ಬೇಕು, 1 ಲಕ್ಷ 2 ಲಕ್ಷ ಅಲ್ಲ, ಲಕ್ಷ ಬೇಕು. ಈ ಸಣ್ಣ ಅಮೌಂಟ್ ಅಡ್ಜಸ್ಟ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ, ಹೆಂಗಪ್ಪ ಮಾಡೋದು ಅಂದ್ಬಿಟ್ಟು ವಿಜಯ್ ಅವ್ರಿಗೆ ಹೇಳೇ ಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಏನಂದರೆ, ವಿಜಯ್ ಇಲ್ಲ, ನೀವು ಇಷ್ಟು ಕೆಲಸ ಮುಗಿಸ್ಕೊಟ್ಟಿದ್ದೀರಿ ಇದುವರೆಗೆ, ಮುಂದಕ್ಕೆ ಮೂವಿ ಮಾಡೋಕ್ಕಾಗಲ್ಲ. ಬಟ್ ನಿಮ್ದೇನು ಕೆಲಸ ಮಾಡಿದ್ದೀರ ಅದಕ್ಕೆ ಒಂದಷ್ಟು ಒಳ್ಳೆ ಹಣ ಅದನ್ನು ಕೊಟ್ಬಿಡ್ತೀನಿ, ಬೇಡ ನಿಲ್ಲಿಸ್ಬಿಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದೆ. 1 ದಿವಸ 2 ದಿವಸ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಸಡನ್ನಾಗಿ ಒಂದು ದಿವಸ ಹೊಳಿತು. ವಿಜಯ್ ಅವ್ರು ಏನಂತಂದರೆ, ಅವರು ತುಂಬ ಹಾರ್ಡ್ ವರ್ಕಿಂಗ್. ಏನಂದರೆ, ಒಂದು ಕಡೆ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾಯಿರ್ತಾರೆ, ಅವ್ರದ್ದು ವೆಹಿಕಲ್ಗಳು ಬಂದು ರಿಪೇರಿ ಮಾಡೋದು, ರೆಡಿ ಮಾಡಿಕೊಡೋದು. ಇನ್ನೊಂದು ಕಡೆ ನಮ್ಮೋ ವೆಂಕಟೇಶ್ ಅದು ಸ್ಕ್ರಿಪ್ಟ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಅವ್ರಿಗೆ ಇನ್ನೊಂದು ಪ್ರೊಡಕ್ಷನಿಂದ ಒಂದು ಕತೆ ಬರೆಯೋದಕ್ಕೆ ಬಂದಿತ್ತು, ಅದನ್ನು ಮಾಡ್ತಾಯಿದ್ರು. ಅವರು ಲೋವರ್ ಮಿಡ್ಲ್ ಕ್ಲಾಸ್ ಹುಡುಗ ಅವರು. ಬಟ್ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿಕೊಂಡು ಇನ್ನೂ ಬದುಕಲ್ಲಿ ಭರವಸೆ ಇಟ್ಕೊಂಡು ಮಾಡ್ತಾಯಿದ್ದಾರೆ ಅಂತನ್ನುವಾಗ, ಅವರೇ ಅಷ್ಟು ಕಷ್ಟ ಎಲ್ಲ ಇದ್ದರೂ ಕೂಡ ನಾವು ಏನೂ ಛಲ ಬಿಡದೆ ಮಾಡ್ತಾ ಇರಬೇಕಾದ್ರೆ, ವೈ ಶುಡ್ ಐ ಗಿವ್ ಅಪ್, ನಾನು ಮಾಡಬೇಕು ಅಂತಂದ್ಬಿಟ್ಟು ಡಿಸೈಡ್ ಮಾಡಿ, ಇಲ್ಲ ಮಾಡೋಣ, ಕಷ್ಟ ಅದು ಹೆಂಗಿದ್ರು ಪ್ಯಾಷನ್ ಅಂತ ಬಂದಿದೆ, ದುಡ್ಡಿಲ್ಲದೆ ಇರ್ಬೋದು, ಅಡ್ಜಸ್ಟ್ ಮಾಡಿ ಮಾಡಿದ್ರಾಯ್ತು ಅಂತಂದ್ಬಿಟ್ಟು ಆವಾಗ ಡಿಸೈಡ್ ಮಾಡಿದ್ದು. ಸೊ ಹಾಗೆ ಡಿಸೈಡ್ ಮಾಡಿ ಫಸ್ಟು ಈ ಸ್ಕೆಡ್ಯೂಲ್ ಮೈಸೂರು ಮಾಡ್ಕೊಂಡು ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ದು. ಸೊ ಆ ಸ್ಟೆಪ್ ಮುಗೀತು, ಚೆನ್ನಾಗೂ ಆಯಿತು ಮೈಸೂರದೆಲ್ಲ. ಸೊ ಬಂದ್ವಿ. ನೆಕ್ಸ್ಟು ಪ್ಲ್ಯಾನ್ ಇದ್ದಿದ್ದು, ಮೈಸೂರು ಸ್ಕೆಡ್ಯೂಲ್ ಆದಮೇಲೆ 1 ವಾರ 2 ವಾರ ಎಲ್ಲ ರೀಸ್ಕೆಡ್ಯೂಲ್ ಎಲ್ಲ ಆದಮೇಲೆ ಮತ್ತು ಜೂನ್ ಒಳಗಡೆ ಇದರೊಳಗಡೆ ಸೆಕೆಂಡ್ ಸ್ಕೆಡ್ಯೂಲ್ ಮುಗಿಸ್ಬಿಡೋಣ ಅಂತಂದ್ಬಿಟ್ಟು. ಸೊ ದುಡ್ಡು ಎಲ್ಲ ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಸ್ವಲ್ಪ ನಿಧಾನ ಆಯಿತು. ನಿಮಗೆ ಗೊತ್ತಿದೆ, ದುಡ್ಡು ಅಡ್ಜಸ್ಟ್ ಆಗಬೇಕಾದ್ರೆ ಎಷ್ಟು ಕಷ್ಟ, ಲಕ್ಷಾಂತರ ರೂಪಾಯಿ ಅಂತ. ಬಟ್ ಎಲ್ಲ ಕೊನೆಗೆ ಹೇಗೋ ಹಾಗೆ ಅಡ್ಜಸ್ಟ್ ಆಯಿತು. ದುಡ್ಡು ಕೂಡ ರೆಡಿ ಆಯಿತು. ಈ ಕಡೆ ದುಡ್ಡು ರೆಡಿ ಇದೆ, ಎಲ್ಲ ಸ್ಕೆಡ್ಯೂಲ್ ರೆಡಿ ಇದೆ, ಎಲ್ಲ ಇದೆ. ಇನ್ನೇನು ಹೊರಡೋಣ ನೆಕ್ಸ್ಟ್ ಶೂಟಿಂಗಿಗೆ ಅಂತ ಅನ್ಬೇಕಾದ್ರೆ, ಈ ಸಲ ಹ್ಯಾಂಡ್ ಬ್ರೇಕಲ್ಲ, ದೊಡ್ಡ ಬಂಡೆನೇ ಬಿದ್ದೋಯ್ತು. ಈ ಕಡೆ ಬಂಡೆನ ದಾಟ್ಕೊಂಡು ಹೋಗೋಕ್ಕೂ ಆಗಲ್ಲ, ಅದನ್ನು ಸರಿಸ್ಬಿಟ್ಟು ಸೈಡ್ಗೆ ಹೋಗೋಕ್ಕೂ ಆಗಲ್ಲ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅದು ಏನಾಯಿತು ಮುಂದೆ, ಹೆಂಗೆ ಅದನ್ನು ದಾಟ್ಕೊಂಡು ಹೋದ್ವಿ. ಅದು ಹೆಂಗೆ ಹೋದ್ವಿ ಅಂತಂದರೆ, ನನಗೆ ಅಲ್ಲೂ ಒಂದು ಭರವಸೆ ಬಂತು, ಇಲ್ಲ ಇದೇನು ಬಂಡೆನೇ ಇದ್ದರೂ ಕೂಡ ಆ ವಿಜಯ್ ಅವ್ರ ಕೆಲಸಗಳನ್ನ ನೋಡ್ತಾ ಬಂದಿದೆ ಇಷ್ಟು ದಿವಸ. ಸೊ ನನ್ನ ಜೊತೇಲಿದ್ದಾರೆ, ನಾವು ದಾಟ್ಕೊಂಡು ಹೋಗ್ಬೋದು ಅನ್ನೋ ಒಂದು ಭರವಸೆಯಿಂದ ಮುಂದೆ ಹೋದ್ವಿ.
ಆ ಬಿದ್ದ ಬಂಡೆ ಏನು, ಅದನ್ನ ಹೆಂಗೆ ದಾಟ್ಕೊಂಡು ಹೋದ್ವಿ ಅಂದ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ನಮಸ್ಕಾರ.